ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೆಹೋಶುವ 1ನೇ ಅಧ್ಯಾಯ 5ನೇ ವಚನ. ಯೆಹೋಶುವ 1:5. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಈ ವಾಕ್ಯವನ್ನು ಗ್ರಹಿಸುವುದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೀಗ ಓದಿದಂಥ ಈ ದೇವರ ವಾಕ್ಯದ ಭಾಗ ಇಲ್ಲಿವರೆಗೂ ಪ್ರಪಂಚದಲ್ಲಿ ಅನೇಕ ತಲೆಮಾರುಗಳಲ್ಲಿ ಲೆಕ್ಕವಿಲ್ಲದಷ್ಟು ಜನರನ್ನ ಆಧರಿಸಿದಂತ, ಲೆಕ್ಕವಿಲ್ಲದಷ್ಟು ದೇವಜನರನ್ನ ಬಲಪಡಿಸಿದಂತ ದೇವರ ನುಡಿ. ಈ ಮಾತನ್ನ ದೇವರಿಂದ ನೇರವಾಗಿ ಹೊಂದಿಕೊಂಡವನು ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ಉತ್ತರಾಧಿಕಾರಿಯಾಗಿ ದೇವರು ನೇಮಿಸಿದಂತ ಇಸ್ರಾಯೇಲರ ನಾಯಕ ಯೆಹೋಶುವನು ಹೊಂದಿಕೊಂಡದ್ದು, ದೇವರಿಂದ ನೇರವಾಗಿ ಹೊಂದಿಕೊಂಡದ್ದು. ಇಲ್ಲಿ ಇದು ಸುಲಭದ ಮಾತಲ್ಲ. ಹೆಚ್ಚು ಕಡಿಮೆ ಅಥವಾ ಪರಿಪೂರ್ಣವಾಗಿ 40 ವರ್ಷ ದೇವ ಮನುಷ್ಯನಾದ ಮೋಶೆ ಪ್ರಪಂಚ ಕಂಡ ಒಬ್ಬ ಮಹಾನ್ ಪ್ರವಾದಿ. ಆತನು ಇಸ್ರಾಯೇಲರನ್ನ ಐಗುಪ್ತ ದೇಶದ ಈಜಿಪ್ಟ್ನ ದಾಸತ್ವದಿಂದ ಬಿಡಿಸಿಕೊಂಡು ಬಂದು 40 ವರ್ಷ ಆ ದೊಡ್ಡ ಜನಸಮೂಹವನ್ನ ಅಡವಿಯಲ್ಲಿ ಅವರನ್ನ ನಡೆಸಿ ಅವರಿಗೆ ದೇವರ ಕಟ್ಟಳೆ ನಿಬಂಧನೆಗಳನ್ನ ಕೊಟ್ಟು, ಶಾಸನವನ್ನ ಕೊಟ್ಟು, ದೇವರಿಗೆ ಜನರು ಸಲ್ಲಿಸಬೇಕಾದ ಆರಾಧನೆ ಏನೆಂಬುದನ್ನು ತೋರಿಸಿಕೊಟ್ಟು, ದೇವರ ಆರಾಧನೆಗಾಗಿ ದೇವದರ್ಶನ ಗುಡಾರವನ್ನ ಅವರಿಗೆ ಒದಗಿಸಿಕೊಟ್ಟು, ಹೀಗೆ ವಿಧ ವಿಧ ದೈವಿಕ ಅನುಭವಗಳಲ್ಲಿ, ಮಹತ್ವಗಳಲ್ಲಿ ಅದ್ಭುತ ಪರಾಕ್ರಮ ಸೂಚಕ ಕಾರ್ಯ, ದೇವರ ಭುಜಬಲ ಪರಾಕ್ರಮಗಳನ್ನ ಪ್ರದರ್ಶಿಸುವಂತ ಒಂದು ಮಹಾನ್ ಸೇವೆಯನ್ನ ನಡೆಸಿಕೊಂಡು ಬಂದ ಮೋಶೆ, ಈಗ ಅವನ ಕಾಲ ಮುಗಿತದೆ. ಅಲ್ಲಿ ನಾವು ಓದ್ತೇವೆ, ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದ 1ನೇ ವಚನದಲ್ಲಿ, ಯೆಹೋವನ ಸೇವಕನಾದ ಮೋಶೆಯು ಸತ್ತನು. ಸತ್ತ ಮೇಲೆ ಯೆಹೋವನ ಆತನ ಶಿಷ್ಯನಾದ ನೂನನ ಮಗನಾದ ಯೆಹೋಶುವನಿಗೆ ಮೋಶೆ ಸತ್ತದನಲ್ಲಿ ಹೇಳಲಾಗಿದೆ. ಈಗ ದೇವರಾದ ನಂತರ ದೇವರು ನೇಮಿಸಿದ ಮತ್ತೊಬ್ಬ ನಾಯಕ ಯೆಹೋಶುವನನ್ನ ಕರೀತಿದ್ದಾನೆ. ಈಗ ಅವನು ಎದ್ದು ಆ ಒಂದು ದೇಶವನ್ನ ಮುನ್ನಡೆಸಬೇಕಾಗಿದೆ. ಹೆಚ್ಚು ಕಡಿಮೆ ಯೊರ್ದನ್ ನದಿಯ ಸಮೀಪಕ್ಕೆ ಬಂದಿದ್ದಾರೆ. ಮೋಶೆಯ ನಾಯಕತ್ವದಲ್ಲಿ, ಈಗ ಯೆಹೋಶುವನ ನಾಯಕತ್ವದಲ್ಲಿ ಯೊರ್ದನ್ ನದಿಯನ್ನ ದಾಟಿಕೊಂಡು ವಾಗ್ದತ್ತ ದೇಶ, ಕಾನಾನ್ ದೇಶವನ್ನ ಈಗ ಇವರು ಸ್ವಾಧೀನ ಮಾಡಿಕೊಳ್ಬೇಕಾಗಿದೆ. ಇಂಥ ಒಂದು ಪ್ರಯಾಸದಲ್ಲಿ ಈಗ ಯೆಹೋಶುವನು ಮುಂದೆ ಸಾಗಬೇಕಾಗಿದೆ. ಸುಲಭವಲ್ಲ. ಹೆಚ್ಚು ಕಡಿಮೆ 25ರಿಂದ 30 ಲಕ್ಷ ಜನರನ್ನ ಆ ದಿನದಲ್ಲಿ ಈತನು ಮುನ್ನಡೆಸಬೇಕು. ದೊಡ್ಡ ಪ್ರಶ್ನೆ ಇರಲಿಕ್ಕೆ ಸಾಧ್ಯ. ಮೋಶೆ ನಡೆಸಿದ ವಿಧದಲ್ಲಿ ನಾನು ನಡೆಸಲಿಕ್ಕೆ ಸಾಧ್ಯವೋ? ಮೋಶೆ ಒದಗಿಸಿದ ನಾಯಕತ್ವವನ್ನು ನಾನು ಕೊಡಲಿಕ್ಕೆ ಸಾಧ್ಯವೋ? ದೇವರು ಮೋಶೆಯೊಂದಿಗಿದ್ದ ಹಾಗೆ ನನ್ನೊಂದಿಗೆ ಇರಲಿಕ್ಕೆ ಸಾಧ್ಯವೋ? ಮೋಶೆ ದೇವರೊಂದಿಗೆ ಮುಖಾಮುಖಿಯಾಗಿ ಬಳಕೆಯಾದ ವಿಧದಲ್ಲಿ ನಾನು ದೇವರೊಂದಿಗೆ ಬಳಕೆಯಾಗಿರ್ಲಿಕ್ಕೆ ಸಾಧ್ಯವೋ? ಮೋಶೆ ಮೂಲಕ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ನಡೆದವಲ್ಲ. ಹಾಗಾದ್ರೆ ನನ್ನ ಮೂಲಕವೂ ಇಂಥ ಕಾರ್ಯಗಳು ನಡೆಯಬಲ್ಲವು. ದೇವರಿದನ್ನ ಮಾಡಲಿಕ್ಕೆ ಶಕ್ತನೋ? ಜನರು ಮೋಶೆಗೆ ಅಧೀನರಾದ ವಿಧದಲ್ಲಿ ನನಗೂ ಅಧೀನರಾಗುವರೋ? ಮುಂದೆ ಹೋಗುವಾಗ ಈಗ ಮೋಶೆಗಿಂತಲೂ ಅಧಿಕ ಯುದ್ಧಗಳನ್ನ ಈಗ ಇವರು ಎದುರಿಸಬೇಕಾಗಿದೆ. ಹಾಗಾದ್ರೆ ಆ ಯುದ್ಧಗಳನ್ನ ಎದುರಿಸುವಂತ ವಿಧದಲ್ಲಿ ನನಗೆ ದೇವರ ಸಹಾಯ ಉಂಟು. ಹಾಗಾದ್ರೆ ದೇವರು ನನಗೆ ಹೇಗೆ ಸಹಾಯ ಮಾಡಬಲ್ಲ? ಈಗ ಇದಕ್ಕೆಲ್ಲದಕ್ಕೂ ದೇವರ ವಾಗ್ದಾನವಿದೆ, ಆಶ್ವಾಸನೆ ಇದೆ, ಭರವಸೆ ಇದೆ. ಅದೇ ವೇಳೆಯಲ್ಲಿ ಸವಾಲುಗಳನ್ನ ನೋಡುವಾಗ ಪ್ರಶ್ನೆಗಳು ಬಂದಿರ್ಲಿಕ್ಕೂ ಸಾಧ್ಯ. ಕಾರಣ ನಾವು ಮುಂದೆ ಕೆಲವು ಸಂಭವಗಳನ್ನಾಗಿ ನಾವು ಓದ್ತೇವೆ. ಹಾಗಾದ್ರೆ ಈ ವಿಧದಲ್ಲಿ ಇರುವಂತಹ ಒಬ್ಬ ನಾಯಕನಿಗೆ ದೇವರು ಈಗ ನೇರವಾಗಿ ಸಂಧಿಸಿ ಮಾತನಾಡ್ತಾನೆ. ಆತ ಹೇಳ್ತಾನೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನು ದಾಟಿ, ಯಾವ ಬೌಂಡ್ರಿಯಿಂದ ಯಾವ ಬೌಂಡ್ರಿ ತನಕ, ಎಲ್ಲಿವರೆಗೂ ಆ ದೇಶವನ್ನ ದೇವರು ಕೊಟ್ಟಿದ್ದೇನೆಂಬುವಂತ ಮಾತನ್ನು ಹೇಳ್ತಾನೆ. ಅಲ್ಲಿ ಯಾವ ಮೂಲ ನಿವಾಸಿಗಳ ಸ್ಥಳವನ್ನ ಈಗ ಇಸ್ರಾಯೇಲರಿಗೆ ದೇವರು ಕೊಟ್ಟಿದ್ದೇನೆಂಬುದಾಗಿ ದೇವರಲ್ಲಿ ವಾಗ್ದಾನ ಮಾತನಾಡ್ತಾನೆ. ಇಲ್ಲಿ ಈಗ 5ನೇ ವಚನಕ್ಕೆ ಬರುವಾಗ ಅಲ್ಲಿ ದೇವರು ಹೇಳ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯವನ್ನ ಕೇಳ್ತಿರುವಂತ ನಿಮಗೂ ಇಂಥ ಪರಿಸ್ಥಿತಿ ಬಂದಿರ್ಲಿಕ್ಕೆ ಸಾಧ್ಯ. ಒಂದು ವೇಳೆ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮಗಿಂತ ಮೊದಲು ಒಬ್ಬ ಒಳ್ಳೆಯ ಅಧಿಕಾರಿ ಇದ್ದು ಅವರು ರಿಟೈರ್ಡ್ ಆಗಿಯೋ ಅಥವಾ ಯಾವುದೋ ಕಾರಣಕ್ಕೆ ಅವ್ರು ಇನ್ನು ಮುಂದೆ ಅಲ್ಲಿ ಬರಲಾರದ ಪರಿಸ್ಥಿತಿ ಇದ್ದು ಆ ಜವಾಬ್ದಾರಿ ನಿಮ್ಮ ಹಗಲಿಕ್ಕೆ ಬಂದಿದ್ದರೆ, ಹಾಗಾದ್ರೆ ನಾನು ಈ ಜವಾಬ್ದಾರಿ ನಿಭಾಯಿಸಲು ಶಕ್ತನೋ? ಅವ್ರು ಮಾಡಿದ ಹಾಗೆ ಮಾಡುವಂತ ಸಾಮರ್ಥ್ಯ ನನಗುಂಟು, ಅಂತ ಚಾಣಕ್ಷತನ ನನಗುಂಟು?
ಎಂಬುದಾಗಿ ನೀವು ಯೋಚಿಸುವುದಾದರೆ, ಅಥವಾ ಒಂದು ವೇಳೆ ನಿಮ್ಮ ಅಜ್ಜವೋ ಅಥವಾ ನಿಮ್ಮ ತಂದೆಗಳೋ ನಡೆಸಿಕೊಂಡು ಬಂದ ಜವಾಬ್ದಾರಿಯನ್ನು ಇನ್ನು ಮುಂದೆ ನೀವು ನಡೆಸಬೇಕಾದಲ್ಲಿ, ನನ್ನ ತಂದೆಯಂತೆ ನಾನು ಇದನ್ನು ಮಾಡಲಿಕ್ಕೆ ನನಗೆ ಸಾಧ್ಯವೋ, ಹೀಗೆ ವಿಧ ವಿಧವಾದ ಜವಾಬ್ದಾರಿಗಳನ್ನು ಯೋಚಿಸಿ ಇದು ನನಗೆ ಸಾಧ್ಯವೋ ಎಂಬುದಾಗಿ ಯೋಚಿಸುವಾಗ ದೇವರು ಇಲ್ಲಿ ಆ ದಿನ ಯೆಹೋಶುವನಿಗೆ ಕೊಟ್ಟ ಮಾತನ್ನ ಇದನ್ನ ನಿನಗೆ ಮಾತನಾಡ್ತಿದ್ದಾನೆ. ಆತನು ಹೇಳ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲ. ಎಂತ ಒಳ್ಳೆಯ ಮಾತು. ಯಾರಾದ್ರೂ ನಿಮ್ಗೆ ವಿರುದ್ಧವಾಗಿ ಅಥವಾ ನಿಮಗೆ ಎದುರಾಗಿ ನಿಮ್ಮ ಮೇಲೆ ನೀವು ಹೋರಾಡಲಿಕ್ಕೆ ಬಯಸುವುದಾದರೆ, ನೀವು ಒಂದು ವೇಳೆ ಅವ್ರ ಮೇಲೆ ಕಾಂಪಿಟೇಷನ್ ಮಾಡದಿದ್ರು ಕಾಂಪಿಟೇಷನ್ ಮಾಡುವುದಾದ್ರೆ, ಈ ದಿನಗಳಲ್ಲಿ ಜನರು ಹಾಗೆ ನಿಮ್ಮ ಪಾರ್ಟಿಗೆ ನೀವಿದ್ರು ಸಹ ಅವರು ಸುಮ್ಮನೆ ನಿಮ್ಮ ಮೇಲೆ ಏನೋ ಒಂದು ರೀತಿ ನಿಮಗಿಂತಲೂ ಮೇಲೆ ಬರ್ಬೇಕೆನ್ನುವಂಥ ವಿಧದಲ್ಲಿ ಅವರು ಪ್ರಯಾಸ ಪಡ್ತಾರೆ. ಅವ್ರ ಮೇಲೆ ಬರುವುದಾದ್ರೆ ಸಂತೋಷವೇ, ಆದ್ರೆ ನಿಮ್ಮನ್ನ ತುಳ್ಕೊಂಡು ಬರ್ಬೇಕೆನ್ನುವಂಥ ಅವಶ್ಯಕತೆ ಇಲ್ಲ. ಆದ್ರೂ ಜನ ಆ ರೀತಿ ಹೋರಾಡ್ತಾರೆ. ಆಗೇನಾದ್ರೂ ಯಾರಾದ್ರೂ ಬಂದ್ರೆ ದೇವರು ನಿಮಗೆ ಹೇಳ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ಸ್ವಲ್ಪ ದಿವಸ ಅವರು ನಿಮ್ಮ ಎದುರು ಹಾಗೆ ಮಾಡಿದ್ರು, ನಂತರದಲ್ಲಿ ಅವರು ತುಂಬಾ ದಿವಸ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನೂ ನಿಲ್ಲನು ಎಂಬುದಾಗಿ ದೇವರು ಹೇಳ್ತಾನೆ. ನಿನಗೇನು ಕೊಡಲ್ಪಟ್ಟಿದೆಯೋ ಅದನ್ನ ನೀನೇ ಸಾಧಿಸಿ, ನೀನು ಪರಾಕ್ರಮವನ್ನ ಅಥವಾ ನೀನು ವಿಕ್ರಮನ ನೀನು ಜಯವನ್ನು ಕಾಣುವಂತ ದೇವರು ನಿನಗೆ ಸಹಾಯ ಮಾಡ್ತಾನೆ. ಮುಂದುವರೆದು ಅಲ್ಲಿ ಆತನು ಹೇಳ್ತಾನೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಈ ಹಿಂದೆ ದೇವರೊಬ್ಬ ಒಳ್ಳೆ ಅಧಿಕಾರಿಯ ಸಂಗಡ ದೇವರು ಹೇಗಿದ್ದನೋ ಹಾಗೆಯೇ ನಿನ್ನ ಸಂಗಡಲೂ ಇದ್ದೇನೆ ಎಂಬುದಾಗಿ ನಂಬಿಗಸ್ತನಾದ ದೇವರು ಇಲ್ಲಿ ಮಾತು ಕೊಡ್ತಿದ್ದಾನೆ, ನಿನಗೆ ಮಾತು ಕೊಡ್ತಿದ್ದಾನೆ. ದೇವರ ಚಿತ್ತಕ್ಕೆ ಒಳಗಾಗಿ ನೀನು ಯಾವುದನ್ನು ಸಾಧಿಸಲಿಕ್ಕೆ ಮುಂದಾಗಿದೆಯೋ, ಈ ಹಿಂದೆ ನಿನಗಿಂತಲೂ ಮಿಗಿಲಾದ ನಾಯಕರುಗಳು ಹೇಗಿದ್ರು, ಅವರೊಂದಿಗೆ ದೇವರು ಹೇಗೆ ಕೆಲಸ ಮಾಡಿದ್ದಾನೋ ಹಾಗೆ ನಾನು ನಿನ್ನ ಸಂಗಡ ಮಾಡ್ತಾನೆ ಎಂಬುದಾಗಿ ದೇವರಲ್ಲಿ ಮಾತು ಕೊಡ್ತಿದ್ದಾನೆ. ಹಾಗಾದ್ರೆ ಮೋಶೆ ಮುಖಾಂತರ ನಡೆದ ಅದ್ಭುತಗಳು, ಮೋಶೆಯೊಂದಿಗೆ ನಡೆದ ದೇವರು, ಮೋಶೆಯೊಂದಿಗೆ ಮಾತನಾಡಿದ ದೇವರು ಈಗ ಯೆಹೋಶುವನೊಂದಿಗೂ ಮಾತನಾಡ್ತಾನೆ. ಮೋಶೆ ಮೂಲಕ ಅದ್ಭುತ ಮಾಡಿದ ಆತನು ಯೆಹೋಶುವನ ಮೂಲಕವೂ ಈಗ ಅದ್ಭುತಗಳನ್ನ ಮಾಡ್ತಾನೆ. ಮೋಶೆ ಎದುರಿಸಿದ ಎಲ್ಲಾ ಯುದ್ಧಗಳಲ್ಲಿ ಆತನಿಗೆ ಜಯ ಕೊಟ್ಟ ದೇವರು ಈಗ ಯೆಹೋಶುವನೊಂದಿಗಿದ್ದು ಎಲ್ಲಾ ಯುದ್ಧಗಳಲ್ಲಿ ಆತನು ಜಯ ಕೊಡ್ಲಿಕ್ಕಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಆತನೊಂದಿಗಿದ್ದ ಹಾಗೆ ನಿಮ್ಮೊಂದಿಗೆ. ದೇವರಿಗೆ ಸ್ತೋತ್ರ. ನಾವು ನಮ್ಮ ಜೀವಮಾನದಲ್ಲಿ ಅನೇಕ ಭಕ್ತರುಗಳ ಕುರಿತಾಗಿ ಓದುವಾಗ ನೋಡುವಾಗ ನಾವು ಬಯಸ್ತೇವೆ, ನಮಗೂ ದೇವರು ಹೀಗೆ ನಮ್ಮೊಂದಿಗೆ ನಡ್ಕೊಂಡ್ರೆ ಚೆನ್ನಾಗಿತ್ತಲ್ಲ. ದೇವರು ಹೇಳ್ತಾನೆ, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವನು. ಯೇಸು ಕ್ರಿಸ್ತನ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಆತನಿದ್ದಾನೆ. ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಿನ್ನ ಕೊಡುವಂತ ಜವಾಬ್ದಾರಿ ನಾಯಕತ್ವದಲ್ಲಿ ಯಾರೂ ನಿನ್ನನ್ನ ಕೆಡವದ ಹಾಗೆ, ನಿನ್ನನ್ನು ಬೀಳಿಸದ ಹಾಗೆ, ನಿನ್ನನ್ನು ಸೋಲಿಸದ ಹಾಗೆ ಆತ ನಿನ್ನ ಸಂಗಡ ಇದ್ದಾನೆ. ಆದ್ರೆ ಕೆಲವೊಂದು ಪ್ರಾಮುಖ್ಯವಾದ ವಚನಗಳಿದೆ. ಅಲ್ಲಿ ದೇವರು ನಿನ್ನನ್ನು ಬಲಪಡಿಸುವಂತ ಕೆಲವು ಮಾತುಗಳನ್ನ ಹೇಳ್ತಾನೆ. ನಿನ್ನನ್ನು ಕೈ ಬಿಡುವುದಿಲ್ಲ, 6ನೇ ವಚನ. ನಿನ್ನನ್ನು ತೊರೆಯುವುದಿಲ್ಲ, ಕೈ ಬಿಡಲ್ಲ ಅಂತಾನೆ. ನಿನ್ನನ್ನು ಒಬ್ಬಂಟಿನಂಗಾಗಿ ಬಿಡಲ್ಲ ಎಂಬುದಾಗಿ ಹೇಳ್ತಾನೆ. ಅರ್ಧಕ್ಕೆ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಸ್ಥಿರಚಿತ್ತನಾಗಿರು ಅಂತ ಹೇಳ್ತಾನೆ. ಧೈರ್ಯದಿಂದಿರು ಅಂತ ಹೇಳ್ತಾನೆ. ಮತ್ತೆ ಯಾಕಂದ್ರೆ ನಾನು ಈ ಜನರ ಪ್ರೀತಿಗಳಿಗೆ ಪ್ರಮಾಣವಾಗಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನೀನು ಯಾವ ಕೆಲಸವನ್ನು ಮಾಡ್ಬೇಕೆಂದು ದೇವರು ನಿಮ್ಗೆ ನೇಮಿಸಿದ್ದಾನೋ ಆ ಕೆಲಸವನ್ನು ನೀನು ಪೂರೈಸುವಂತೆ ದೇವರು ನಿನ್ನ ಸಂಗಡ ಇದ್ದ. ಮತ್ತು ಒಂದು ಪ್ರಾಮುಖ್ಯವಾದ ಮಾತನ್ನು ಆತನ ಹೇಳ್ತಾನೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗು. ಇದು ಬಹಳ ಪ್ರಾಮುಖ್ಯವಾದ ಒಂದು ಅಪ್ಪಣೆ ಆಗ್ತದೆ. ದೇವರು ಹಿಂದೆ ಕೊಟ್ಟ, ಮೋಶೆ ಮುಖಾಂತರ ಕೊಟ್ಟ ದೇವರ ವಾಕ್ಯ ಏನಿದೆಯೋ, ಧರ್ಮೋಪದೇಶ ಏನಿದೆಯೋ ಅದನ್ನೆಲ್ಲ ಕೈಕೊಂಡು ನಡೆಯೋದ್ರಲ್ಲಿ ನಿಸ್ಥಿರಚಿತ್ತನಾಗಿರು ಅಂತ ಹೇಳ್ತಾನೆ. ಅದನ್ನು ಬಿಟ್ಟು ಆಚೀಚೆ ಅಲುಗಾಡಬೇಡ ಅಂತ ಹೇಳ್ತಾನೆ. ಅದರಲ್ಲಿ ದೃಢವಾಗಿರು. ವಾಕ್ಯವನ್ನು ಬಿಟ್ಟು ಆಚೀಚೆ ನಾವು ತಾರುಮಾರು ಆಗುವಂತ ಅನೇಕ ಸಂದರ್ಭ ಬಂದ್ರು ವಾಕ್ಯದಲ್ಲೇ ನೆಲೆಗೊಳ್ಳು ಎಂಬುದಾಗಿ ಹೇಳ್ತಾನೆ. ಆ ವಿಷಯದಲ್ಲಿ ಪೂರ್ಣ ಧೈರ್ಯದಿಂದಿರು ಅಂತ ಹೇಳ್ತಾನೆ. ಇಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಮಾತು ಹೇಳ್ತಾನೆ, ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಬೇಡ. ಪ್ರೇರೆ ಇದನ್ನು ನಾವು ಸ್ಥಾನಿಕನಾದ ಯೋಹಾನನ ಮಾತು, ಯೇಸು ಕ್ರಿಸ್ತನ ಮಾತುಗಳಲ್ಲಿ ಹೇಳುವುದಾದರೆ ಅಲ್ಲಿ ಹೀಗೆ ಹೇಳಲಾಗಿದೆ, ಎಲೈ ಸರ್ಪ ಜಾತಿಯವರೇ. ಪೌಲನ ಮಾತುಗಳಲ್ಲಿ ಹೇಳುವುದಾದ್ರೆ ಕರ್ತನ ನೀಟಾದ ಮಾರ್ಗವನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವು. ಅದರ ಅರ್ಥ ದೇವರ ಮಾರ್ಗ ಅದು ನೀಟಾದ ಮಾರ್ಗ, ವಾಕ್ಯದ ಮಾರ್ಗ ಅದು ನೆಟ್ಟನೆಯ ಮಾರ್ಗ. ಅದರ ಡೊಂಕು ಮಾಡುವಂಥದ್ದು ಅದು ಸೈತಾನನ ಕೆಲಸ. ಯಾವ ರೀತಿ ಡೊಂಕು ಮಾಡ್ತಾನೆ? ಎಲೈ ಸರ್ಪ ಜಾತಿಯವರೆಂಬುದಾಗಿ ಸ್ಥಾನಿಕನಾದ ಯೋಹಾನನ ಗದರಿಸುವಂತೆ, ಇನ್ನೊಂದು ಭಾಗದಲ್ಲಿ ಯೇಸು ಕ್ರಿಸ್ತನು ಹೇಳುವಂತೆ, ಹಾವು ಯಾವತ್ತೂ ನೆಟ್ಟಗೆ ನಡೆಯುವುದಿಲ್ಲ. ಒಮ್ಮೆ ಎಡಕ್ಕೆ, ಇನ್ನೊಮ್ಮೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ ತಾರುಮಾರಾಗಿ ಅದು ನಡೀತದೆ. ಹಾಗಾಗಿ ದೇವರಲ್ಲಿ ಹೇಳ್ತಾನೆ, ನೀನು ಎಡಕ್ಕೂ ಬಲಕ್ಕಾದ್ರೂ ಹೋಗಬೇಡ, ನೆಟ್ಟಗೆ ನಡೆ. ದೇವರ ವಾಕ್ಯ ಹೇಳ್ತದೆ, ಅದರಲ್ಲಿ ನೆಟ್ಟಗೆ ನಡೆ ಎಂಬುದಾಗಿ ಆತನು ಇಲ್ಲಿ ನಮಗೆ ಹೇಳ್ತಿದ್ದಾನೆ. ಹಾಗಾದ್ರೆ ಯೆಹೋಶುವನು ಜಯ ಸಾಧಿಸಬೇಕಾದ್ರೆ ಈತನು ಮೊದಲು ವಾಕ್ಯ ಭರಿತನಾಗಬೇಕು, ಅದನ್ನೇ ಅನುಸರಿಸಿ ನೆಟ್ಟಗೆ ನಡಿಬೇಕು. ಅದನ್ನು ಬಿಟ್ಟು ಅವರು ಹೇಳಿದ ಹಾಗೆ ಹೋಗ್ತೇನೆ, ಇವರು ಮಾಡಿದ ಹಾಗೆ ಮಾಡ್ತೇನೆ, ಹೀಗಿರ್ಬೋದಾ ಹಾಗಿರ್ಬೋದಾ, ಇಲ್ಲ, ದೇವರು ಏನ್ ಹೇಳಿದಾನೋ ಹಾಗೆ. ಅಲ್ಲಿ ಮುಂದುವರೆದು ಹೇಳ್ತದೆ,
8ನೇ ವಚನದಲ್ಲಿ ಅಲ್ಲಿ ಆತನು ಹೇಳ್ತಾನೆ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. ವಾಕ್ಯದ ಪ್ರಕಾರ ಹೋದ್ರೆ ಮಾತ್ರವೇ ನೀನು ಎಲ್ಲಿ ಹೋದ್ರೂ ಜಯಶಾಲಿ ಆಗ್ತಿ, ಎಲ್ಲಾ ಕಾರ್ಯಗಳಲ್ಲಿ ಸಫಲತೆ ಕಾಣುತ್ತಿ. 8ನೇ ವಚನ ಹೇಳ್ತದೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಾರ್ಥನಾಗುವೆ. ತಿರುಗಿ ಹಗಲು ರಾತ್ರಿ ಧ್ಯಾನಿಸಬೇಕು, ಹಗಲು ರಾತ್ರಿ ಅದು ಬಾಯಲ್ಲಿರಬೇಕು. ಪ್ರೇರೆ, ಈ ದಿನ ನಾವು ನಮ್ಮ ದೇವರ ವಾಕ್ಯವನ್ನು ಬಿಟ್ಟು ಬೇರೆ ಸಂಗತಿಗಳನ್ನು ಮಾತನಾಡುವಂತ ಅನೇಕ ಶೋಧನೆ ಪ್ರಚೋದನೆಗಳು ನಮಗಿದೆ. ಜಯಶಾಲಿಗಳಾಗುವುದಕ್ಕಾಗಿ ಅದು ನಮ್ಮ ಬಾಯಲ್ಲಿರಬೇಕು, ಅದನ್ನೇ ಹಗಲಿರುಳು ಧ್ಯಾನಿಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮನ್ನು ಈ ಭಾಗದಲ್ಲಿ ವಿಶೇಷವಾಗಿ ಆಶೀರ್ವದಿಸಲು, ನಾವು ಜಯ ಸಾಧಿಸುವುದಕ್ಕಾಗಿ ಕೊಡಲ್ಪಟ್ಟ ಈ ವಾಕ್ಯದ ಭಾಗಗಳನ್ನ ನಾವು ತಿರುಗಿ ತಿರುಗಿ ಓದೋಣ. 2ನೇ ವಚನದಿಂದ 9ನೇ ವಚನದವರೆಗೂ ದೇವರು ಹೇಳಿರುವ ಮಾತುಗಳನ್ನ ನಾವು ಪದೇ ಪದೇ ತೆಗೆದುಕೊಳ್ಳೋಣ. ದೇವರ ವಾಕ್ಯವನ್ನು ತೆಗೆದುಕೊಂಡ ಮೇಲೆ ನಾವು ಹೇಳ್ತಾ ಅಲ್ಲಿ ಮತ್ತೆ ಆತನು ಹೇಳ್ತಾನೆ, ನಾನು ನಿನಗೆ ಆಜ್ಞಾಪಿಸಿದೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳ ಪಡಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ತಿರುಗಿ ದೇವರು ಹೇಳ್ತಿದ್ದಾರೆ, ನಾನು ನಿನ್ನ ಸಂಗಡ ಇದ್ದೆ. 5ನೇ ವಚನದಲ್ಲೂ ಹೇಳ್ತಾನೆ, ಮತ್ತೆ 9ನೇ ವಚನದಲ್ಲಿ ಹೇಳ್ತಾನೆ. ಆದ್ರೆ ನಿಯಮ, ದೇವರು ನಮ್ಮ ಸಂಗಡ ಇರಬೇಕಾದ್ರೆ ಆ ವಾಕ್ಯವನ್ನ ಹಿಡಿದು ಅದರಲ್ಲೇ ನಂಬಿಕೆಯನ್ನ ಸಾಧಿಸಿಕೊಂಡು ಅದರಲ್ಲೇ ಧೈರ್ಯದಿಂದ ಚಂಚಲ ಚಿತ್ತರಾಗದೆ, ಹೆದರಿಕೆ ಬಂದರೂ ಹೆದರಿಕೆಗೆ ಆಸ್ಪದ ಕೊಡದೆ ಧೈರ್ಯದಿಂದ ಇದ್ದು, ಅಪನಂಬಿಕೆ ಬರುವುದಕ್ಕೆ ಪ್ರಯಾಸ ಪಟ್ಟರು ಅಪನಂಬಿಕೆಗೆ ಅವಕಾಶ ಕೊಡದೆ ವಾಕ್ಯದ ಮೇಲೆಯೇ ನಂಬಿಕೆ ಇಟ್ಟು ಸ್ಥಿರಚಿತ್ತದಿಂದ ಆಗಿರುವಾಗ ದೇವರು ನಮಗೆ ಜಯ ಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇದೊಂದು ದೊಡ್ಡ ಸವಾಲು. ದೇವರ ಆತನ ವಶಕ್ಕೆ ಕೊಟ್ಟ ಅಷ್ಟೂ ಜನರನ್ನ ಯಾವ ಸ್ಥಳಕ್ಕೆ ತಲುಪಿಸಬೇಕು ಅದನ್ನು ತಲುಪಿಸುವಂತಹ ಒಂದು ಹೊಣೆಗಾರಿಕೆ ಒಬ್ಬನ ಮೇಲಿದೆ. ನಿನ್ನ ಮೇಲೆ ಯಾವ ಹೊಣೆಗಾರಿಕೆ ಇದೆಯೋ ಅದರಲ್ಲಿ ನೀನು ಶಕ್ತನಾಗುವಂತೆ ದೇವರು ಈ ಮಾತುಗಳನ್ನು ಈ ದಿನ ಕೊಡ್ತಿದ್ದಾನೆ. ಇಲ್ಲಿ ದೇವರು ನಮ್ಮ ಸಂಗಡ ಇರಬೇಕಾದ್ರೂ ಆತನ ವಾಕ್ಯದ ಮೂಲಕವೇ ಆತನೊಂದಿಗೆ ನಾವು ನಿಲ್ಬೇಕಾಗ್ತದೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸಲಿ. ಯೆಹೋಶುವನನ್ನು ಬಲಪಡಿಸಿ ಜಯಕ್ಕೆ ನಡೆಸಿದ ದೇವರು ನಮಗೆ ಗೊತ್ತಿರಲಿ, ಯೆಹೋಶುವ ಈ ಭಾಗದಲ್ಲಿ ಒಬ್ಬ ಸೋಲಿಲ್ಲದ ಸರದಾರ. ಆತನ ಎದುರು ಬಂದ ಪ್ರತಿಯೊಬ್ಬ ಅರಸರನ್ನು ಆತನು ಜಯಿಸಿದವನು. ದೇವರು ಆತನಿಗೆ ಕೊಟ್ಟ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸಿದವನು. ಕರ್ತನು ನಿನ್ನನ್ನು ಸಹ ಹಾಗೆ ಆಶೀರ್ವದಿಸಲಿ. ಮಹಾಕೃಪೆಯ ಪರಲೋಕ ತಂದೆಯೇ, ಯೆಹೋಶುವನಿಗೆ ದೇವರ ಆತನಿಗೆ ಕೊಟ್ಟ ಜವಾಬ್ದಾರಿ ಆರಂಭದಲ್ಲಿ ಆತನು ಹೇಗಿರಬೇಕೆನ್ನುವಂತ ನಿರ್ದಿಷ್ಟ ನಿಯಮಗಳನ್ನು ಆತನಿಗೆ ಒದಗಿಸಿದ ದೇವರೇ, ಮೋಶೆಯೊಂದಿಗಿದ್ದ ಹಾಗೆ ಆತನ ಸಂಗಡಲೂ ಇದ್ದೇನೆಂಬುದಾಗಿ ಮಾತು ಕೊಟ್ಟ ದೇವರೇ, ಮೋಶೆಯ ಧರ್ಮಶಾಸ್ತ್ರದಲ್ಲೇ ಆತನು ನೆಲೆಗೊಂಡಿರುವುದಕ್ಕೂ ಅದರಲ್ಲೇ ಧೈರ್ಯದಿಂದಲೂ ಸ್ಥಿರಚಿತ್ತತೆಯಿಂದಲೂ ಇರುವುದಕ್ಕೂ ಆ ವಾಕ್ಯದಲ್ಲಿಯೇ ನಡೆಯುತ್ತಾ ಅದನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗದೆ ಇರುವುದಕ್ಕೂ ಕರ್ತನೆ, ಅದನ್ನೇ ಹಗಲಿರುಳು ಧ್ಯಾನಿಸ್ತಾ ಅದನ್ನೇ ತನ್ನ ಬಾಯಲ್ಲಿ ಇಟ್ಟುಕೊಂಡಿರುವುದಕ್ಕೂ ಧೈರ್ಯದಿಂದಿರುವುದಕ್ಕೂ ಎಲ್ಲಿ ಅಪನಂಬಿಕೆಗೆ ಹೆದರಿಕೆಗೆ ಅವಕಾಶ ಕೊಡದೆ, ಹಾಗಿರುವಾಗ ದೇವರೇ ನೀನು ಆತನ ಸಂಗಡ ಇದ್ದು ಆತನಿಗೆ ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡ್ತಾನೆ, ಆತನ ಕೃತಾರ್ಥನಾಗ್ತಾನೆ ಎಂಬುದನ್ನ ಪದೇ ಪದೇ ಹೇಳಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ವಾಕ್ಯಗಳು ಈ ದಿನಗಳಲ್ಲಿ ನಮ್ಮನ್ನು ಬಲಪಡಿಸಲಿ, ನಮಗೂ ಜಯವನ್ನು ಅನುಗ್ರಹಿಸಲಿ. ನಾವು ಸಾಧಿಸಬೇಕಾದ ಸಾಧನೆಗಳು ಏನು, ಅದಕ್ಕೆ ನೀನು ನುಡಿದಿರುವ ವಾಕ್ಯಗಳನ್ನ ನಾವು ಕರ್ತನೆ ವಾಕ್ಯದೊಳಗಿಂದ ಅದನ್ನು ಹೊಂದಿಕೊಂಡು ಅದನ್ನೇ ಹಗಲಿರುಳು ಮಾತನಾಡುವುದಕ್ಕೂ ಅದನ್ನೇ ಹಗಲಿರುಳು ಧ್ಯಾನಿಸುವುದಕ್ಕೂ ಆ ವಾಕ್ಯಗಳ ಪ್ರಕಾರ ನಿನ್ನ ಮೇಲೆ ಆತುಕೊಳ್ಳುವುದಕ್ಕೂ ಪ್ರಾರ್ಥಿಸುವುದಕ್ಕೂ ನಮಗೂ ಕಲಿಸಿಕೊಡು. ನಮಗಿರುವಂತಹ ಹೋರಾಟಗಳಲ್ಲಿ ಕರ್ತನ ಪರಿಪೂರ್ಣ ಯಶಸ್ಸು ಜಯ ಕಾಣುವುದಕ್ಕೆ ನಮ್ಮನ್ನು ಬಲಪಡಿಸು. ನಿನಗೆ ಮಹಿಮೆ ಆಗಲಿ. ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನಗೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.